ಮತ್ತೊಬ್ಬ ನಟ ಶಸ್ತ್ರಚಿಕಿತ್ಸೆಗಾಗಿ ಅಮೆರಿಕಾಗೆ ಹೋಗ್ತಾ ಇರುವುದು ಡಾಕ್ಟರ್ ಶಿವಣ್ಣ. ಎಂದು ಶಸ್ತ್ರಚಿಕಿತ್ಸೆಗಾಗಿ ಅಮೆರಿಕಾಗೆ ಡಾಕ್ಟರ್ ಶಿವಣ್ಣ ತೆರಳುತ್ತಾ ಇದ್ದಾರೆ. ಶಸ್ತ್ರಚಿಕಿತ್ಸೆಗಾಗಿ ಅಮೆರಿಕಾಕ್ಕೆ ಹೋಗಲಿದ್ದಾರೆ ಹ್ಯಾಟ್ರಿಕ್ ಹೀರೋ. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರಿಗೆ ಇತ್ತೀಚೆಗೆ ಶಸ್ತ್ರಚಿಕಿತ್ಸೆಯ ಅಗತ್ಯ ಇದೆ. ವಿದೇಶದಲ್ಲಿ ಟ್ರೀಟ್ಮೆಂಟ್ ಅನ್ನು ಪಡೆದುಕೊಳ್ತಾರೆ ಅನ್ನೋ ಸುದ್ದಿ ಇತ್ತು. ಈಗ ಸ್ವತಃ ಹಿಂದೆ ಹೋಗ್ತಾರೆ. ಜನವರಿ ಅಂತ್ಯದ ವೇಳೆಗೆ ಸಿನಿಮಾ ಕೆಲಸವನ್ನ ಆರಂಭಿಸುವ ನಿರೀಕ್ಷೆ ಇದೆ. ಸೊ ಈ ಡಿಸೆಂಬರ್ ಒಳಗೆ ಶಸ್ತ್ರಚಿಕಿತ್ಸೆ ಆಗಬೇಕು ಅಂತ ಹೇಳಿ ವಿದೇಶಕ್ಕೆ ಹೊರಡ್ತಿದ್ದಾರೆ. ಎಂದು ಶಸ್ತ್ರಚಿಕಿತ್ಸೆಗಾಗಿ ಅಮೆರಿಕಾಗೆ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ತೆರಳಲಿದ್ದಾರೆ. ಈಗಾಗಲೇ ಸ್ಟಾರ್ ನಟರು ಅವರ ಆರೋಗ್ಯ ವಿಚಾರಿಸಿದ್ರು. ನೋಡ್ಬೋದು, ನಟ ಕಿಚ್ಚ ಸುದೀಪ್ ಅವರು ಕೂಡ ಅವ್ರನ್ನ ಭೇಟಿ ಮಾಡಿ ಅವರ ಆರೋಗ್ಯವನ್ನ ವಿಚಾರಿಸಿದ್ರು. ಬಿಸಿ ಪಾಟೀಲ್ ಆಗಿರಬಹುದು, ಹಿರಿಯ ನಟ ನಟಿಯರು ಹಾಗೆ ಎಲ್ಲರೂ ಕೂಡ ಯೋಗಕ್ಷೇಮವನ್ನ ವಿಚಾರಿಸಿದ್ದಾರೆ. ಇವತ್ತೇ ಅವರು ಅಮೆರಿಕಾಗೆ ಹೋಗೋ ಹಿನ್ನೆಲೆ ಆರೋಗ್ಯದಲ್ಲಿ ಸಮಸ್ಯೆ ಇದ್ದ ಕಾರಣ ಅವರೇ ಹೇಳ್ಕೊಂಡಿದ್ರು ಶಸ್ತ್ರಚಿಕಿತ್ಸೆ ಅವಶ್ಯಕತೆ ಇದೆ ಅಂತ. ಸೊ ಡಿಸೆಂಬರ್ 24ನೇ ತಾರೀಕು ಇರೋದು, ಮಿಯಾಮಿ ಅಲ್ಲಿ ಇರೋದು ಶಸ್ತ್ರಚಿಕಿತ್ಸೆ. ಸೊ ಟ್ರೀಟ್ಮೆಂಟ್ಗಾಗಿ ಹಿಂದೆ ತೆರಳುತ್ತಾ ಇದ್ದಾರೆ. ಅವ್ರ ಜೊತೆಗೆ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಅವರು ಕೂಡ ಹೊರಡ್ತಾರೆ. ಅವರ ಅಭಿಮಾನಿಗಳೆಲ್ಲ ಗುಣಮುಖರಾಗಿ ಬೇಗ ಬರಲಿ ಅಂತ ಹೇಳಿ ಬೇಡ್ತಿದ್ದಾರೆ. ಸೊ ಹಿಂದೆ ಹೊರಡ್ತಾರೆ ಅಮೆರಿಕಾಗೆ ನಟ ಶಿವರಾಜ್ ಕುಮಾರ್. ಜನವರಿಯಿಂದ ಸಿನಿಮಾ ಕೆಲಸಗಳು ಕೂಡ ಇರೋದ್ರ ಹಿನ್ನೆಲೆ ಹೊರಡ್ತಾರೆ ಅನ್ನೋ ಮಾಹಿತಿ ಇದೆ. ನಟ ಶಿವರಾಜ್ ಕುಮಾರ್ ಇದೀಗ ಅಮೆರಿಕಾಗೆ ತೆರಳಲಿದ್ದಾರೆ. ಶಿವಣ್ಣ ಅನಾರೋಗ್ಯ ಹಿನ್ನೆಲೆ ಅಮೆರಿಕಾಗೆ ತೆರಳು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಹಿಂದೆ ಅಮೆರಿಕಾಗೆ ತೆರಳುತ್ತಾರೆ. ಪಾದರಸದಂತೆ ಓಡಾಡ್ಕೊಂಡಿದ್ದಂತ ಶಿವಣ್ಣಗೆ ಏನಾಯ್ತು ಸಡನ್ ಆಗಿ ಅನ್ನೋದು ಸಾಕಷ್ಟು ಕುತೂಹಲ ಇತ್ತು. ಅವರ ಆರೋಗ್ಯದಲ್ಲಿ ಏನೋ ಸಮಸ್ಯೆ ಇದೆ, ಅದನ್ನೆಲ್ಲೂ ಹೇಳ್ಕೊತಾ ಇಲ್ಲ ಅಂತ. ಇವಾಗ ಚಿಕಿತ್ಸೆಗೆ ಹೋಗ್ತಾ ಇದ್ದಾರೆ. ಚಿಕಿತ್ಸೆಗೆ ತೆರಳುವಾಗ ಮೊದಲು ಶಿವಣ್ಣ ಅವರನ್ನ ಭೇಟಿ ಮಾಡಿ ಹಲವಾರು ಗಣ್ಯರು ಶುಭ ಹಾರೈಸಿದ್ದಾರೆ. ಈಗಾಗಲೇ ಶಿವರಾಜ್ ಕುಮಾರ್ ಅವರು ಇವತ್ತೇ ಅಮೆರಿಕಾಗೆ ತೆರಳುತ್ತಾರೆ. ಅವರು ಹೋಗೋ ಮುಂಚೆ ಸುದೀಪ್ ಸೇರಿದಂತೆ ಹಲವು ಗಣ್ಯರು ಅವರ ನಿವಾಸಕ್ಕೆ ಭೇಟಿ ಕೊಟ್ಟು ಶೀಘ್ರ ಗುಣಮುಖರಾಗಿ ಬನ್ನಿ ಅಂತ ಹಾರೈಸಿದ್ದಾರೆ. ಶಿವರಾಜ್ ಕುಮಾರ್ ಅವರ ಜೊತೆಗೆ ಅವರ ಪತ್ನಿ ಗೀತೆ, ಇನ್ನು ಕೆಲವರು ಅಮೆರಿಕಾಗೆ ಹೋಗ್ತಾರೆ ಅನ್ನೋ ಮಾಹಿತಿ ಇದೆ. ಶಿವರಾಜ್ ಕುಮಾರ್ ಅವರಿಗೆ ಅನಾರೋಗ್ಯ ಉಂಟಾಗಿದ್ದು ಉತ್ತಮವಾದಂತಹ ಶಸ್ತ್ರಚಿಕಿತ್ಸೆ ಅವಶ್ಯಕತೆ ಇದೆ. ಸೊ ಹಾಗಾಗಿ ವಿದೇಶಕ್ಕೆ ಹೋಗ್ತಾ ಇದ್ದಾರೆ. ಇಂದು ಶಿವಣ್ಣ ಹೋಗ್ತಾರೆ. ಸೊ ಹಾಗಾಗಿ ಗಣ್ಯರು ಹೋಗಿರೋದು. ಅವರಿಗೆ ಸ್ವಲ್ಪ ಧೈರ್ಯ ತುಂಬುವ ಕಾರ್ಯವನ್ನ ಸುದೀಪ್ ಅವರು ಕೂಡ ಮಾಡಿದ್ರು. ಶಿವರಾಜ್ ಕುಮಾರ್ ಹಾಗೆ ಸುದೀಪ್ ಅವರ ಬಾಂಧವ್ಯ ಬಹಳ ವರ್ಷದ್ದು. ಒಂದ್ ರೀತಿ ಅಣ್ಣ ತಮ್ಮಂತರನೇ ಇದ್ರು ಅಂತಾನೆ ಹೇಳ್ಬೋದು. ಇನ್ನು ಮಾಜಿ ಸಚಿವ ಹಾಗೆ ನಟ ಬಿಸಿ ಪಾಟೀಲ್ ಅವರು ಕೂಡ ಶಿವರಾಜ್ ಕುಮಾರ್ ಅವರ ನಿವಾಸಕ್ಕೆ ಹೋಗಿ ಅವರಿಗೆ ಹೂಗುಚ್ಛವನ್ನ ನೀಡಿ ಅವರಿಗೆ ಶೀಘ್ರ ಗುಣಮುಖರಾಗಿ ಬನ್ನಿ ಅಂತ ಹೇಳಿ ಶುಭ ಹಾರೈಸಿದ್ರು. ಜೊತೆಗೆ ಅಲ್ಲಿ ನೋಡ್ತಾ ಇದ್ರ ಮಧು ಬಂಗಾರಪ್ಪನವರು ಕೂಡ ಇದ್ದಾರೆ. ಅವರು ಸಹ ಶಿವರಾಜ್ ಕುಮಾರ್ ನಿವಾಸಕ್ಕೆ ಇವತ್ತು ಭೇಟಿ ಕೊಟ್ಟಿದ್ರು. ಅವರಿಗೆ ಆಪ್ತರು ಜೊತೆಗೆ ಸಂಬಂಧಿಕರು ಕೂಡ ಹೌದು. ಮಧು ಬಂಗಾರಪ್ಪ ಅವರ ಶಿವಣ್ಣ ಅವರ ಆಪ್ತ ಸಂಬಂಧಿ, ಗೀತಾ ಶಿವರಾಜ್ ಕುಮಾರ್ ಅವರ ಸಹೋದರ ಆಗಿದ್ದಾರೆ. ಅವರು ಕೂಡ ಹೋಗಿ ಶುಭ ಹಾರೈಸಿ ಬಂದಿರೋದು. ಒಟ್ಟಾರೆ ಇವತ್ತು ಅಮೆರಿಕಾಗೆ ಹೋಗ್ತಾ ಇರುವ ಡಾಕ್ಟರ್ ಶಿವಣ್ಣ ಅಭಿಮಾನಿಗಳು ಕೂಡ ದೇವರ ಮೊರೆ ಹೋಗ್ತಾ ಇದ್ದಾರೆ. ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಪ್ರತಿನಿಧಿ ಯತೀಶ್ ನ್ಯೂಸ್ ಡೆಸ್ಕ್ ನಿಂದ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಯತೀಶ್, ಇತ್ತೀಚಿನ ದಿನಗಳಲ್ಲಿ
ತಮ್ಮ ನೆಚ್ಚಿನ ನಟರನ್ನ ಹಾಸ್ಪಿಟಲ್ನಲ್ಲಿ ನೋಡೋದಕ್ಕೆ ಸಾಕಷ್ಟು ಒಂದ್ ರೀತಿ ಬೇಸರ ಆಗ್ತಾ ಇದೆ ಅಂತ ಹೇಳ್ಬೋದು ಅಭಿಮಾನಿಗಳಿಗೆ. ಯಾಕಂದ್ರೆ ಈಗಾಗಲೇ ಕೊಲೆ ಕೇಸ್ನ ಆರೋಪಿ ದರ್ಶನ್ ಅವರು ಕೂಡ ಬೆನ್ನು ನೋವಿನ ಸಮಸ್ಯೆ, ಶಸ್ತ್ರಚಿಕಿತ್ಸೆ ಅಂತೇಳಿ ಇಷ್ಟು ದಿನ ದೂಡಿದ್ರು ಹಾಸ್ಪಿಟಲ್ನಲ್ಲಿ. ಈಗ ಡಿಸ್ಚಾರ್ಜ್ ಆಗಿದ್ದಾರೆ. ಈಗ ಮತ್ತೊಬ್ಬ ಸ್ಟಾರ್ ನಟನ ಸರದಿ ಅಂತ ಹೇಳ್ಬೋದು. ಡಾಕ್ಟರ್ ಶಿವಣ್ಣ ಅವರು ಕೂಡ ಈಗ ಅಮೆರಿಕಾಗೆ ತೆರಳೋದಕ್ಕೆ ಸಜ್ಜಾಗಿದ್ದಾರೆ. ಭಾರತ ಮನಸ್ಸಿನಿಂದಲೇ ಆದಷ್ಟು ಬೇಗ ಗುಣಮುಖರಾಗಿ ಬನ್ನಿ ಅಂತ ಹೇಳ್ಕೊಂಡು ಸಾಕಷ್ಟು ಅಭಿಮಾನಿಗಳ ಆಶಯ ಕೂಡ ಇದೆ. ಸದ್ಯದ ಅಪ್ಡೇಟ್ಸ್ ಏನ್ ಸಿಗ್ತಿದೆ, ಏನಾಗಿತ್ತು ಶಿವಣ್ಣ ಅವ್ರಿಗೆ, ಯಾವಾಗ ಹೋಗ್ತಿದ್ದಾರೆ? ಬರಲಿ ಅನ್ನೋದು ಅಭಿಮಾನಿಗಳ ಆಸೆ. ಅಟ್ ದ ಸೇಮ್ ಟೈಮ್ ನಮ್ಮ ರಾಜ್ ನ್ಯೂಸ್ನ ಆಸೆ ಕೂಡ ಅಷ್ಟೇ. ಬೇಗ ಗುಣಮುಖರಾಗಿ ಮತ್ತೆ ಬೇಗ ಬರಬೇಕು, ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು. ಶಿವಣ್ಣ ಅಂದರೆ ಸಿನಿಮಾ, ಸಿನಿಮಾ ಅಂದರೆ ಶಿವಣ್ಣ, ಶಿವಣ್ಣ ಅಂದರೆ ಎನರ್ಜಿ, ಎನರ್ಜಿ ಅಂದರೆ ಶಿವಣ್ಣ. ಎಸ್, ಆ ಮಟ್ಟಿಗೆ ಶಿವಣ್ಣ ಇರುವಂಥದ್ದು. ನೀವೊಂದು ಮಾತನ್ನು ಹೇಳ್ತಾ ಇದ್ರಿ, ಪಾದರಸದಂತೆ ಶಿವಣ್ಣ ಇದ್ದಂಥವ್ರು. ಕನ್ನಡ ಇಂಡಸ್ಟ್ರಿಯಲ್ಲಿ ಪಾದರಸ ಅಂದರೆ ಶಿವಣ್ಣ. ಅಷ್ಟರ ಮಟ್ಟಿಗೆ ಆ್ಯಕ್ಟಿವ್ ಆಗಿರುವಂಥ ಮನುಷ್ಯ. ಶಿವಣ್ಣನ ಬಗ್ಗೆ ಎಷ್ಟೇ ಹೊಗಳ್ತಾ ಇದ್ರು, ಎಷ್ಟೇ ಮಾತಾಡಿದ್ರು ಅದಕ್ಕೆ ಟೈಮೇ ಸಾಕಾಗಲ್ಲ. ಯಾಕೆಂದರೆ ಅವ್ರ ಜೊತೆ ನಾವು ಅಷ್ಟು ಸಮಯನ ಬೆರ್ತಿದ್ದೀವಿ, ಅಷ್ಟು ಕ್ಷಣನ ಕಳೆದಿದ್ದೀವಿ. ಅಷ್ಟೊಂದು ಆತ್ಮೀಯ ಅಂತ ಇರುವಂಥ ವ್ಯಕ್ತಿ. ಕೋಪ ಮಾಡ್ಕೊಂಡಾಗ ಕೋಪ ಮಾಡ್ಕೊಳ್ತಾರೆ, ನಗ್ತಾರೆ, ಜೋಕ್ ಮಾಡ್ತಾರೆ, ನಮ್ಮ ಜೊತೆ ಅಷ್ಟೊಂದು ಚೆನ್ನಾಗಿರ್ತಾರೆ. ಬಟ್ ಯಾವಾಗ ಶಿವಣ್ಣನಿಗೆ ಆರೋಗ್ಯ ಸಮಸ್ಯೆಯಲ್ಲಿ ಏರುಪಾರ ಆಗಿದೆ ಅಂತ ಗೊತ್ತಾದಾಗ ನಾವೆಲ್ಲರೂ ಕೂಡ ಒಂದಷ್ಟು ದಿಗ್ಭ್ರಾಂತರಾಗಿದ್ದು, ಬೇಸರ ವ್ಯಕ್ತಪಡಿಸೋದು ಬೇಸರ ಆಗಿತ್ತು. ನನಗಂತೂ ನಿಜಕ್ಕೂ ಶಿವಣ್ಣನಿಗೆ ಆರೋಗ್ಯದಲ್ಲಿ ಸಮಸ್ಯೆ ಇದೆ ಅಂತ ಕೇಳಿದ ತಕ್ಷಣ ಅಯ್ಯೋ ಶಿವನಿಗೆ ಏನಾಯಿತು ಅನ್ನೋ ಪ್ರಶ್ನೆ ನನಗೆ ಸಾಕಷ್ಟು ಬಾರಿ ಕಡಿದೆ. ಅಟ್ ದ ಸೇಮ್ ಟೈಮ್ ಇಡೀ ರಾಜ್ಯದ ಜನತೆಗೆ, ಅವರ ಅಭಿಮಾನಿಗಳಿಗೆ ಎಲ್ಲರೂ ಕೂಡ ಕಾಡಿದ್ದು ಸುಳ್ಳಲ್ಲ. ಆ ಟೈಮಲ್ಲಿ ಶಿವಣ್ಣ ಕೂಡ ಓಪನ್ ಆಗಿ ಏನೂ ಹೇಳಿರಲಿಲ್ಲ. ಬಟ್ ಭೈರತಿ ರಣಗಲ್ ಸಿನಿಮಾದ ಸಂದರ್ಭದಲ್ಲಿ ನಾವು ಶಿವಣ್ಣ ಮನೆಗೆ ಹೋದಂಥ ಸಂದರ್ಭದಲ್ಲಿ ಶಿವಣ್ಣವರು ಕಂಪ್ಲೀಟಾಗಿ ಹೇಳಿದರು ಏನಾಗ್ತಾ ಇದೆ ಎಲ್ಲದನ್ನು ಕೂಡ. ಅವರು ನಮ್ಮ ಜೊತೆಗೆ ಇಂಟರ್ವ್ಯೂ ಮಾಡ್ಬೇಕಾದ್ರೆ ಅವರೇ ಮಾತನಾಡಿದರು. ಹೌದು, ನನಗೆ ಆರೋಗ್ಯ ಸಮಸ್ಯೆ ಇದೆ ಯತೀಶ್ ಅಂತ ಹೇಳ್ತಾನೆ ಮಾತನ್ನು ಶುರು ಮಾಡಿದ ಶಿವಣ್ಣ. ಅದಕ್ಕೋಸ್ಕರನೇ ನಾನು ಫಾರಿನ್ಗೆ ಹೋಗ್ತಾ ಇದ್ದೀನಿ ಅನ್ನೋ ಮಾತನ್ನು ಈಗ ಒಂದು 1.5 month 2 month ಬ್ಯಾಕೇ ಹೇಳಿದರು. ಸೊ ಅದಕ್ಕೋಸ್ಕರನೇ ನಾನು ಫಾರಿನ್ಗೆ ಹೋಗ್ತೀನಿ, ಟ್ರೀಟ್ಮೆಂಟ್ ಆಗಬೇಕಿದೆ. ಈಗಾಗಲೇ ಇಲ್ಲಿ ಒಂದಷ್ಟು ಕೂಡ ಟ್ರೀಟ್ಮೆಂಟ್ ತೆಗೆದುಕೊಳ್ತಾ ಇದ್ದೀನಿ ಅನ್ನೋ ಮಾತನ್ನು ಹೇಳಿದರು. ನಾನು ಕೇಳಿದೆ ಏನಾಗಿದೆ ಶಿವಣ್ಣ, ಮಾತಾಡ್ಬೋದಾ, ಕೇಳ್ಬೋದು ಅಂದಾಗ ಬೇಡಪ್ಪ ಅದೆಲ್ಲ ಬೇಡ, ಹೇಳೋದು ಬೇಡ, ಯಾಕೆಂದರೆ ಆತಂಕ ಆಗ್ಬಿಡುತ್ತೆ, ಏನಾಗಿದೆ ಅಂತ ಕೇಳೋದಿಲ್ಲ, ಬೇಡ ನಿಮಗೆ ಅದು ಯಾಕೆ ಬೇಕು, ನಾನು ಹಾಸ್ಪಿಟ್ಲಿಗೆ ಹೋಗ್ತಿದ್ದೀನಲ್ವಾ, ಅಷ್ಟೇ ಹೋಗ್ಬಿಟ್ಟು ಬರ್ತೀನಿ ಅನ್ನೋ ಮಾತನ್ನು ಹೇಳಿದರು. ಸೊ ಅಂದೇ ಅವ್ರು ಹೇಳಿದರು December 18th ಇಲ್ಲಿಂದ ಹೊರಡ್ತಾ ಇದ್ದೀನಿ. ಆ ನಂತರ ನನಗೆ 24th ಅಲ್ಲಿ ಒಂದು ಸ್ಮಾಲ್ ಸರ್ಜರಿ ಆಗುತ್ತೆ. ಅದಾದ ಬಳಿಕ ಒಂದಷ್ಟು ದಿನ ರೆಸ್ಟ್ ಅಂತ ತೆಗೆದುಕೊಂಡು January ಎಂಡಂಗೆ ಮತ್ತೆ ರಿಟರ್ನ್ ಭಾರತಕ್ಕೆ ಬರ್ತೀನಿ ಅಂತ ಹೇಳ್ತಾಯಿದ್ರು. ಇಲ್ಲಿ ಗಮನಿಸಬೇಕಾಗತ್ತೆ, ಶಿವಣ್ಣನಿಗೆ ಹೆಲ್ತ್ ಸರಿ ಇಲ್ಲ, ಆದರೂ ಕೂಡ ಶಿವಣ್ಣ ಎಲ್ಲೂ ಕೂಡ ಸುಮ್ಮನೆ ಕೂತಿಲ್ಲ. ಸ್ಟಿಲ್ ಸಿಕ್ಕಾಬಟ್ಟೆ ಆ್ಯಕ್ಟಿವ್ ಆಗಿದ್ದಾರೆ. ನಿನ್ನೆ ಮೊನ್ನೆ ಕೂಡ ಒಂದು ಇವೆಂಟಲ್ಲಿ ಶಿವಣ್ಣ ಕಾಣಿಸ್ಕೊಳ್ತಾರೆ. ಎಷ್ಟು ಎನರ್ಜಿ ಇತ್ತು ಅವರಲ್ಲಿ, ಎಷ್ಟು ಖುಷಿಯಾಗಿದ್ದರು, ಎಷ್ಟು ಜನ ಹಾರೈಸ್ತಾ ಇದ್ರು. UI ಸಿನಿಮಾ ಸಂದರ್ಭದಲ್ಲಿ ಶಿವಣ್ಣ ಅಲ್ಲಿ ಬಂದಿರ್ತಾರೆ ಇವೆಂಟ್ಗೆ. ಅಲ್ಲೂ ಕೂಡ ಶಿವಣ್ಣ ಲವಲವಿಕೆಯಿಂದ ಎಲ್ಲರ ಜೊತೆ ಮಾತಾಡಿಕೊಂಡು ಜೋಕ್ ಮಾಡಿಕೊಂಡು ಎಷ್ಟೊಂದು ಇನ್ವಾಲ್ವ್ ಆಗಿದ್ರು ಅನ್ನೋದಕ್ಕೆ ಸಾಕ್ಷಿ. ಶಿವಣ್ಣ ಎಲ್ಲೂ ಕೂಡ ನಂಗೆ ಆರೋಗ್ಯ ಸಮಸ್ಯೆ ಆಗ್ತಿದೆ, ನಂಗೆ ನೋವಾಗ್ತದೆ, ಅದಾಗ್ತದೆ, ಇದಾಗ್ತದೆ ಅಂತ ಎಲ್ಲೂ ಹೇಳ್ಕೊಂಡಿಲ್ಲ ಪವಿತ್ರ. ಹಂಗಾಗಿ ಶಿವಣ್ಣ ಅಂದರೆ ಆ ಒಂದು ನೋಡಿದಾಗ ತುಂಬ ಖುಷಿ ಆಗುತ್ತೆ. ಶಿವಣ್ಣ ಹಿಂಗೇ ಇರಬೇಕು, ನಗ್ನಾಗ್ತಾ ಇರಬೇಕು ಯಾವಾಗಲೂ ಅಂತ ಅನಿಸ್ತಿರುತ್ತೆ. ಸೊ ಯಾವಾಗ ಈ ಒಂದು ವಿಚಾರ ಕುರಿತಂತೆ ಶಿವಣ್ಣ ಹಾಸ್ಪಿಟ್ಲಿಗೆ ಹೋಗಬೇಕಾಗುತ್ತೆ ಅನ್ನೋದು ಗೊತ್ತಾದ ಬಳಿಕನೇ ಅವ್ರು ಇದ್ದಂಥ ಎಲ್ಲ ಕೆಲಸನೂ ಕೂಡ ಕಂಪ್ಲೀಟ್ ಮಾಡಿ ಶಿವಣ್ಣ ಇವಾಗ ಆಸ್ಪತ್ರೆಗೆ ಹೋಗ್ತಾ ಇರೋದು. ಏಕೆಂದರೆ ಒಂದಷ್ಟು ಸಿನಿಮಾಗಳನ್ನು ಒಪ್ಕೊಂಡಿದ್ರು, ಆ ಸಿನಿಮಾಗಳನ್ನು ಕಂಪ್ಲೀಟ್ ಮಾಡಿದ್ದಾರೆ. ಈಗಾಗಲೇ ಭೈರತಿ ರಣಗಲ್ ಸಿನಿಮಾದ ರಿಲೀಸ್ ಆಗಬೇಕಿತ್ತು, ಅದು ಕಂಪ್ಲೀಟ್ ಕೆಲಸ ಮುಗಿಲಿ ಅಂದ್ಕೊಂಡ್ರು. ಅದ್ರ ಜೊತೆಗೆ ಮತ್ತೊಂದು ಸಿಕ್ಕಾಪಟ್ಟೆ ದೊಡ್ಡ ಬಜೆಟ್ನ ಸಿನಿಮಾ ಬರ್ತದೆ 45 ಅಂತ. ಅದರಲ್ಲೂ ಕೂಡ ಶಿವಣ್ಣ ಮೇಜರ್ ಆದಂಥ ಒಂದು ಪಾತ್ರವನ್ನು ನಿರ್ವಹಿಸಿದ್ದಾರೆ. ಬಹುದೊಡ್ಡ ಪಾತ್ರ ಅಲ್ಲೂ ಕೂಡ ಇರುವಂಥದ್ದು. ಅದು ಕೂಡ ಸಿನಿಮಾ ಕಂಪ್ಲೀಟ್ ಆಗಬೇಕಿತ್ತು. ಏಕೆಂದರೆ ನಾನು ಆಸ್ಪತ್ರೆಗೆ ಕೂತ್ಕೊಂಡ್ರೆ ಆ ಸಿನಿಮಾದ ಶೂಟಿಂಗ್ ನಿಂತೋದ್ರೆ ತುಂಬ ಲಾಸ್ ಆಗುತ್ತೆ ಪ್ರೊಡ್ಯೂಸರ್ಗೆ. ಈಗಾಗಲೇ ಕೋಟಿ ದುಡ್ಡನ್ನು ಹಾಕಿದರೆ ಆ ಥರ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರನೇ ಆ ಸಿನಿಮಾನ ಕಂಪ್ಲೀಟ್ ಮಾಡಿದರೆ. ಮತ್ತೊಂದಷ್ಟು ಏನು ಸಿನಿಮಾಗಳು ಒಪ್ಕೊಂಡಿರು ಅದನ್ನು ಕೂಡ ಇಲ್ಲ, ಈಗ ಸಾಧ್ಯ ಆಗ್ತಿಲ್ಲ ಅಂತ ಅವರಷ್ಟು ದುಡ್ಡನ್ನು ವಾಪಸ್ ಕೊಟ್ಟಿದ್ದಾರೆ. ಅಂದರೆ ಈಗ ಮಾಡೋಕ್ಕಾಗಲ್ಲ, ಬಂದಮೇಲೆ ನೋಡೋಣ, ಬೇಕಾದ್ರೆ ನಾನು ಮತ್ತೆ ಆ ಸಿನಿಮಾ ಮಾಡ್ತೀನೋ ಮಾತನ್ನು ಕೂಡ ಹೇಳಿರುವಂಥದ್ದು. ಸೊ ಹೀಗೆ ಶಿವಣ್ಣ ತಮ್ಮ ಕೆಲಸಗಳನ್ನು ಎಲ್ಲದನ್ನು ಕೂಡ ಕಂಪ್ಲೀಟ್ ಮಾಡಿ ಇವತ್ತು ಆಸ್ಪತ್ರೆಗೆ ಹೋಗೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಅಂದರೆ ಅಮೇರಿಕಾದಲ್ಲಿ ಅವರಿಗೆ ಸ್ಮಾಲ್ ಸರ್ಜರಿ ಆಗ್ತಾ ಇದೆ. ಇಂದು ಸಂಜೆಗೆ ಇಲ್ಲಿಂದ ಫ್ಲೈಟ್ ಅಂದರೆ ಮಿಡ್-ನೈಟ್ ಇರುತ್ತೆ, ಸಂಜೆಗೆ ಇಲ್ಲಿಂದ ಹೊರಡ್ತಾರೆ, ಎಲ್ಲದು ಕಂಪ್ಲೀಟ್ ಆಗ್ತದೆ. ಸೊ ಶಿವಣ್ಣ ಯಾವಾಗ ಇವತ್ತು ಹೋಗ್ತೇನೆ ಅಂತ ಗೊತ್ತಾದ ತಕ್ಷಣ ಇಡೀ ಇಂಡಸ್ಟ್ರಿಯ ಶಿವಣ್ಣನ ಒಂದಷ್ಟು ಬಳಗದವರು ಬಂದು ಅಲ್ಲಿ ನಿಂತಿರೋದನ್ನು ಗಮನಿಸಬೇಕಾಗತ್ತೆ. ಸುದೀಪ್ ಅವ್ರು ಇರ್ಬೋದು, ಉಪೇಂದ್ರ ಅವ್ರು ಇರ್ಬೋದು, BC ಪಾಟೀಲ್ ಅವ್ರು ಇರ್ಬೋದು, ಮಧು ಬಂಗಾರಪ್ಪ, ಹೀಗೆ ಸಾಕಷ್ಟು ಆಪ್ತರು ಇವತ್ತು ಶಿವಣ್ಣ ಜೊತೆಯಲ್ಲಿ ನಿಂತಿದ್ದಾರೆ. ಶಿವಣ್ಣಗೆ ಹಾರೈಸ್ತಿದ್ದಾರೆ, ಶಿವಣ್ಣ ಗುಣಮುಖರಾಗಿ ಬರಲಿ ಅಂತ ಕೇಳ್ಕೊಳ್ತಾರೆ.
ಅಷ್ಟು ಪ್ರೀತಿನ ಕೊಟ್ಟಿರೋದು. ಅಂದರೆ ಶಿವಣ್ಣ ಅವ್ರಿಗೆಲ್ಲರೂ ಅಷ್ಟೇ ಪ್ರೀತಿ ಕೊಟ್ಟಿರೋದಕ್ಕೆ ಇವತ್ತೆಲ್ಲ ಬರ್ತಿರೋದು ಅನ್ನೋಕ್ಕೆ ಒಂದು ರೀಸನ್ನು. ಮತ್ತು ಶಿವಣ್ಣ ಮೇಲೆ ಇರುವಂಥ ಗೌರವ, ಅವರಿಗೆ ಶಿವಣ್ಣ ಜೊತೆ ಬೆರ್ತಿದಂಥ ಸಂದರ್ಭ, ಅವ್ರ ಜೊತೆ ಟೈಮನ್ನು ಕಳೆದಿರೋದು. ಸೊ ಹಾಗಾಗಿ ಇವತ್ತೆಲ್ಲರೂ ಕೂಡ ಹೋಗಿ ಬರ್ತಿದ್ದಾರೆ. ಇನ್ನು ಅವರ ಟ್ರೀಟ್ಮೆಂಟ್ ಬಗ್ಗೆ ಹೇಳೋದಾದ್ರೆ ಪವಿತ್ರ, ಸೊ ಇವತ್ತು ಹೋದರೆ ಅಂದರೆ ಇವತ್ತು ಇಲ್ಲಿಂದ ಹೊರಟ್ರೆ ಆಲ್ಮೋಸ್ಟ್ 24 hours ಜರ್ನಿ ಇರುತ್ತೆ. ಸೊ ಅವರು ನಾಳೆ ಸಂಜೆ ಅವ್ರಿಗೆ ಹೋಗ್ತಾರೆ 20th ರೀಚ್ ಆಗ್ತಾರೆ, 19th ಏನೋ ಅಥವಾ 20th ಮಾರ್ನಿಂಗ್ ರೀಚ್ ಆಗ್ಬೋದು. ಸೊ ಅದಾದ ಬಳಿಕ ಒಂದಿನ ರೆಸ್ಟ್, ಒಂದು 2 ದಿನ ರೆಸ್ಟ್ ಪಡ್ಕೊಂಡು ಆನಂತರ 24ಕ್ಕೆ ಅಲ್ಲಿ ಮಿಯಾಮಿ ಅಂತ ಒಂದು ಪ್ಲೇಸ್ ಇದೆ, ಅಲ್ಲಿ ಅವ್ರಿಗೆ ಟ್ರೀಟ್ಮೆಂಟನ್ನು ಕೊಡ್ತಾರೆ. ಸರ್ಜರಿ ಆಗುತ್ತೆ. ಸರ್ಜರಿ ಆದ ಬಳಿಕ 24ಕ್ಕೆ ಸರ್ಜರಿ ಆದ ಬಳಿಕ ಒಂದಷ್ಟು ದಿನ ಅಲ್ಲೇ ರೆಸ್ಟ್ ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಸೊ ಈ ಸರ್ಜರಿ ಆದರೆ ಕಂಪ್ಲೀಟ್ ಶಿವಣ್ಣ ಗುಣಮುಖ ಆಗ್ತಾರೆ ಅಂತ ಈಗಾಗಲೇ ವೈದ್ಯರು ಕೂಡ ಹೇಳೋದು. ಇಲ್ಲೂ ಕೂಡ ಅವರ ಅಳಿಯ ವೈದ್ಯರು ಆಗಿರೋದ್ರಿಂದ ಅವರು ಕೂಡ ಟ್ರೀಟ್ಮೆಂಟ್ ಕೊಡ್ತಿರೋದ್ರಿಂದ ಹೆಚ್ಚಿನ ಟ್ರೀಟ್ಮೆಂಟ್ಗೋಸ್ಕರ ಅಲ್ಲಿಗೆ ಹೋಗ್ತಾ ಇರುವಂಥದ್ದು. ಸೊ ಶಿವಣ್ಣನ ಜೊತೆಗೆ ಶಿವಣ್ಣವರ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಅವರು ಹೋಗ್ತಿದ್ದಾರೆ, ಜೊತೆಗೆ ಮಗಳು ನಿವೇದಿತಾ ಕೂಡ ಹೋಗ್ತಾರೆ. ಮತ್ತೆ ಒಂದಷ್ಟು ಅವರ ಆಪ್ತರು ಕೂಡ ಈಗ ಶಿವಣ್ಣನ ಜೊತೆಗೆ ಪ್ರಯಾಣವನ್ನು ಬೆಳೆಸ್ತಾ ಇರುವಂಥದ್ದು ಪವಿತ್ರ. ಎಸ್, ಥ್ಯಾಂಕ್ ಯು ಯತೀಶ್ ಮಾಹಿತಿಗಾಗಿ. ಒಟ್ಟಾರೆ ಶಸ್ತ್ರಚಿಕಿತ್ಸೆಗೆ ಅಂತ ಹೇಳಿ ಅಮೆರಿಕಾಗೆ ತೆರಳ್ತಾ ಇದ್ದಾರೆ ಡಾಕ್ಟರ್ ಶಿವಣ್ಣ. ಇಂದು ಶಸ್ತ್ರಚಿಕಿತ್ಸೆಗೆ ಅಂತ ಹೇಳಿ ಹೋಗ್ತಾ ಇರೋದು. ಯತೀಶ್ ಅವರು ಹೇಳ್ತಾ ಇದ್ರು 24 ಗಂಟೆ ಜರ್ನಿ ಮಾಡ್ಬೇಕಾಗತ್ತೆ, ಅದಾದ ನಂತರ 2 ದಿನ ರೆಸ್ಟ್ ತಗೊಂಡು ಅದಾದ ನಂತರ ಶಸ್ತ್ರಚಿಕಿತ್ಸೆಗೆ ಒಳಗಾಗ್ತಾರೆ ಅಂತ ಹೇಳಿ. ಅಂದ್ರೆ ಅವ್ರಿಗೆ ಏನೋ ಒಂದು ಶಸ್ತ್ರಚಿಕಿತ್ಸೆ ಆಗ್ಬೇಕು ಅಂತ ಇದ್ದಿದ್ದಾಗಿರಬಹುದು. ಇದೆಲ್ಲ ಅಭಿಮಾನಿಗಳಿಗೆಲ್ಲೋ ಹೇಳಿ ಆತಂಕ ಸೃಷ್ಟಿ ಮಾಡಬೇಕು ಅನ್ನೋದು ಇರಲಿಲ್ಲ ಶಿವಣ್ಣ ಅವರಿಗೆ ಅಂತ ಅವ್ರ ಮಾತಿಂದನೇ ಗೊತ್ತಾಗುತ್ತೆ. ರಾಜ್ ನ್ಯೂಸ್ ಸಂದರ್ಶನದ ವೇಳೆ ಕೂಡ ಮಾತನಾಡಿದ್ರು, ಏನೆಲ್ಲ ಹೇಳಿದ್ರು ಅಂತ ಕೇಳ್ಕೊಂಡು ಬರೋಣ ಬನ್ನಿ. ಟ್ರೀಟ್ಮೆಂಟ್ಗೆ ಏನೋ ಫಾರಿನ್ಗೆ ಹೋಗ್ತಾರೆ, ಡಿಸೆಂಬರ್ ಹೋಗ್ತೀನಿ. ಡಿಸೆಂಬರ್ ಸಿನಿಮಾ ರಿಲೀಸ್ ಇಲ್ಲೇ ಇರ್ತೀರಾ? ಅದಕ್ಕೆ ಪ್ರಮೋಷನ್ ಮಾಡ್ತಾ ಇದ್ದೇನೆ. November 15th ಕಂಪ್ಲೀಟ್ ಮಾಡಿ December 6th or 7th ಮೇಲೆ ಹೊಡ್ತೀನಿ. ಓಕೆ, ಹೋಗಿ ಬೈ January 10th or before ಸಂಕ್ರಾಂತಿ ಅಲ್ಲಿ. ಓಕೆ, ಸೂಪರ್ ಅಣ್ಣ. ಆಕ್ಚುಲಿ ಒಂಚೂರು ನಮಗೀಗ ನಿರಾಳ ನೆಮ್ಮದಿ ಅಂತ ಫೀಲ್ ಆಗ್ತಿದೆ ಅಣ್ಣ. ಕಮಿಟ್ಮೆಂಟ್ಸ್ ಎಲ್ಲ ಮಾಡಬೇಕು. ಹೌದು, ಐ ವಿಲ್ ಬಿ ಬ್ಯಾಕ್. ಅದಾದ್ಮೇಲೆ ನಥಿಂಗ್ ಟು ವರಿ, ಐ ಕ್ಯಾನ್ ಡೂ ಆಸ್ ಯೂಶುವಲ್. ನಾ ಏನೇನು ಮಾಡಬೇಕು ಎಲ್ಲದೂ ಅದು ಮಾಡ್ಬೋದು ಅಷ್ಟೇ. ಸೂಪರ್ ಅಣ್ಣ. ಓಕೆ, ಖುಷಿ ವಿಚಾರ ಹೇಳಿದ್ರಣ್ಣ. ಒಂದಿಷ್ಟು ನೆಮ್ಮದಿ ನಮಗೆಲ್ಲರಿಗೂ ಕೂಡ, ಇಡೀ ಕೇಳಿದರಿಗೆ, ನಿಮ್ಮ ಫ್ಯಾನ್ಸ್ಗೆ ಎಲ್ಲರಿಗೂ ಒಂದು ನೆಮ್ಮದಿ ಇರುತ್ತೆ. ಈಗ ಅಣ್ಣ ಓಪನ್ ಕೇಳ್ಬೋದು, ಏನಾಗಿದೆ, ಯಾಕೆ ಹಿಂಗೆ ಬೇಡ ತಿಳ್ಕೊಳ್ಳೋದು ಬೇಡ. ಪಾಪ ನಿಮ್ಗೆ ಏನೋ ಮನ್ಸಲ್ಲಿ ಏನೋ ಒಂದು ಅದು ಬೇಡ. ಟ್ರೀಟ್ಮೆಂಟ್ ನಡೀತಾ ಇದೆ. ನಿಮ್ಮ ಆಶೀರ್ವಾದ ಇರಲಿ ನಮ್ಮ ಮೇಲೆ, ಅಷ್ಟೇ ಸಾಕು. ಅಷ್ಟೇ, ಇನ್ನೇನು ನಾವು ಬಯಸಲ್ಲ ಇದರಲ್ಲಿ. ಬಟ್ ಏನೇ ಮಾಡಿದ್ರೆ ಯಾವುದಕ್ಕೂ ದ್ರೋಹ ಮಾಡಲ್ಲ. ಕೆಲಸದ ವಿಷಯದಲ್ಲಿ ಏನೇನು ಮಾಡಬೇಕು ಅದೆಲ್ಲ ನಾವು ಖಂಡಿತ ಮಾಡ್ತೀವಿ. ಯಾಕಂದ್ರೆ